ಕೊಪ್ಪಳದಲ್ಲಿ ಪ್ರತಿ ವರ್ಷ ಆಗಸ್ಟ್ 15ರಂದು ಒಂದಿಲ್ಲ ಒಂದು ವಿಶೇಷತೆಯಿಂದ ಕೊಪ್ಪಳದ ತೋಟಗಾರಿಕೆ ಇಲಾಖೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹೌದು, ಕಳೆದ 10 ವರ್ಷಗಳಿಂದ ನಡೆಸುತ್ತಿರುವಂತಹ ಸಸ್ಯ ಸಂತೆ ಹಾಗೂ ತೋಟಗಾರಿಕಾ ಅಭಿಯಾನ ಇದೇ ಆಗಸ್ಟ್ 15ರಂದು ಉದ್ಘಾಟನೆಗೊಂಡಿದೆ. ಇದೇ ದಿನಾಂಕ 20ರವರೆಗೆ ನಡೆಯಲಿರುವಂತಹ ಈ ಸಸ್ಯ ಸಂತೆ ಮತ್ತು ತೋಟಗಾರಿಕೆ ಅಭಿಯಾನ ಕೊಪ್ಪಳದಲ್ಲಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ತೋಟಗಾರಿಕೆ ಇಲಾಖೆಯ ಹಿರಿಯ ಅಧಿಕಾರಿ ಕೃಷ್ಣ ಉಕ್ಕುಂದರ ನಿರಂತರ ಪರಿಶ್ರಮದಿಂದಾಗಿ ಕೊಪ್ಪಳದಲ್ಲಿ ಈ ಸಸ್ಯ ಸಂತೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ಸಸ್ಯ ಸಂತೆಯಲ್ಲಿ ವಿವಿಧ ತಳಿಯ ಹಣ್ಣುಗಳು, ಕರಿಬೇವು, ವೀಳ್ಯದೆಲೆ ಸಸಿಗಳು, ಸಾಂಬಾರ್ ಪದಾರ್ಥ ಬೆಳೆಗಳ ಸಸಿಗಳು, ಅಲಂಕಾರ ಸಸಿಗಳು ಸೇರಿದಂತೆ ಇತರೆ ತಳಿಯ ಸಸಿಗಳನ್ನು ಇಲ್ಲಿ ಮಾರಾಟಕ್ಕೆ ಇಡಲಾಗಿದೆ. ಜನಸಾಮಾನ್ಯರು ಸಹಿತ ಇಲ್ಲಿ ಬಂದು ಖರೀದಿ ಮಾಡ್ತಾ ಇದ್ದಾರೆ. ನಾವು ತೋಟಗಾರಿಕೆ ಜಂಟಿ ನಿರ್ದೇಶಕ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ನಾವು ಪ್ರತಿ ವರ್ಷದಂತೆ ಸಸ್ಯ ಸಂತೆ ಮತ್ತು ತೋಟಗಾರಿಕೆ ಅಭಿಯಾನ, ಈ ವರ್ಷ 10ನೇ ವರ್ಷದ ತೋಟಗಾರಿಕೆ ಅಭಿಯಾನ ಮತ್ತು ಸಸ್ಯ ಸಂತೆ. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ರೈತರಿಗೆಲ್ಲ ಇದು ತೋಟ ಮಾಡೋಂಥ ರೈತರಿಗೆ ಎಲ್ಲ ಗಿಡಗಳು ಯೋಗ್ಯವಾದ ಬೆಲೆಯಲ್ಲಿ ಮತ್ತು ಗುಣಮಟ್ಟದ ಸಸಿಗಳು ನಮ್ಮ ತೋಟಗಾರಿಕೆ ಕ್ಷೇತ್ರದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಹೊಸ ಸ್ವದೇಶಿ ವಿದೇಶಿ ತಳಿಗಳನ್ನ ಪರಿಚಯ ಮಾಡ್ತಕ್ಕಂಥದ್ದನ್ನು ನಾವು ಪ್ರತಿ ವರ್ಷ ಇಲ್ಲಿ ಮಾಡ್ತಾಯಿದ್ದೀವಿ. ಈ ವರ್ಷ ನಾವು ಹೈಬ್ರಿಡ್ ತೆಂಗನ್ನು ನಾವು ಇಲ್ಲಿ ಪರಿಚಯ ಮಾಡ್ತಾಯಿದ್ದೀವಿ. ವಿವಿಧ ರೀತಿ, ಯಾಕಂದರೆ ಸಾಕಷ್ಟು ಜನ ರೈತರು ಕೇಳಿದ್ರು ಹೈಬ್ರಿಡ್ ತೆಂಗುಗಳ ಬಗ್ಗೆ ಒಂದು ಇದು ಮಾಡಿ ಅಂತ. ಈ ವರ್ಷ ನಾವು ಹೈಬ್ರಿಡ್ ತೆಂಗುಗಳು ಇಲ್ಲಿ ಆರೆಂಜ್ ಕೊಕೊನಟ್ ಇದೆ, ಆರೆಂಜ್ ಕೊಲಂಗಾಟ್ ಅಂತ, ಆಮೇಲೆ ಗಂಗಾ ಬಾಂಡಮ್ ಅಂತಿದೆ, ಬೇರೆ ಬೇರೆ ರೀತಿ ಈ ಥರ ಹೈಬ್ರಿಡ್ ತೆಂಗಿನ ಸಸ್ಯಗಳನ್ನು ಇಲ್ಲಿ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಜೊತೆಗೆ ಬದುವಿನಲ್ಲಿ ತೋಟಗಾರಿಕೆ ಅಂತ ಮಾಡಿದ್ವಿ. ಯಾಕೆ ಎಷ್ಟೋ ಜನ ಜಾಗ ಇರೋದಿಲ್ಲ, ಬದುವಿನಲ್ಲಿ ಜಾಗ ಉಳಿದಿರ್ತೈತಿ. ಅದನ್ನು ವೇಸ್ಟ್ ಮಾಡೋದಕ್ಕಿಂತ ತೆಂಗಾಗಲಿ, ನೇರಳೆ ಆಗಲಿ, ಕರಿಬೇವು ಆಗಲಿ, ನುಗ್ಗೆ ಆಗಲಿ ಅವನ್ನ ಹಚ್ಕೊಳ್ಳೋದ್ರಿಂದ ಅದರಿಂದ ಏನು ಆದಾಯ ಬರುತ್ತೆ, ಎಷ್ಟು ಬರುತ್ತೆ, ಎಷ್ಟು ಇದನ್ನು ಮಾಡೋದು, ಹೆಂಗೆ ಮೇಂಟೈನ್ ಮಾಡೋದು ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀವಿ. ಜೊತೆಗೆ ಕಡಿಮೆ ಖರ್ಚು ನಿರಂತರ ಆದಾಯ ಬರ್ತಕ್ಕಂಥ ಬೆಳೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಆರ್ಗ್ಯಾನಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಆಗಸ್ಟ್ 15ರಿಂದ 20ನೇ ತಾರೀಕು 6 ದಿನಗಳ ಕಾಲ ನಮ್ಮ ತೋಟಗಾರಿಕೆ ಆವರಣದಲ್ಲಿ ನಡೀತೈತಿ. ಇಲ್ಲಿ ಸಾಕಷ್ಟು ಮಾಹಿತಿಗಳು ರೈತರಿಗೆ ಮತ್ತು ಗ್ರಾಹಕರಿಗೆ ಸಿಗ್ತದೆ. ಇಲ್ಲಿ ಆರ್ನಮೆಂಟ್ಲು, ಹೂವಿನ ಗಿಡಗಳು ಎಲ್ಲ ಸಿಗ್ತದೆ. ಇದ್ರ ಉಪಯೋಗ ಮಾಡ್ಕೋಬೇಕಂತ ನಮ್ಮಲ್ಲಿ ಕೇಳ್ತೀವಿ. ಜನಸಾಮಾನ್ಯರಿಗೆ ಏನು ಉಪಯೋಗ? ಮನೆಗೆ ಸಂಬಂಧಪಟ್ಟಂಗೆ ಪ್ಲಾಂಟ್ಗಳು ಸಿಗ್ತಾವ, ಇಂಡೋರ್ ಔಟ್ಡೋರ್? ಹೌದು ಸಿಗ್ತವೆ. ಯಾಕಂದ್ರೆ ಭಾಳ ಜನ ಈಗ ನೋಡ್ರಿ ಈ ಸಿಟಿ ಬೆಳೀತಾ ಇದೆ, ಸಾಕಷ್ಟು ಹೊಸ ಮನೆಗಳನ್ನು ಕಟ್ತಾ ಇದ್ದಾರೆ. ಅವರೆಲ್ಲರಿಗೂ ಈಗ ಮುಂದೆ ಗಾರ್ಡನ್ ಮಾಡಬೇಕು, ಗಿಡಗಳು ಹಚ್ಚಬೇಕು, ಆಮೇಲೆ ಇಂಡೋರ್ ಪ್ಲಾಂಟಿಂಗ್ ಮಾಡಬೇಕು, ಚಂದ ಮನೆ ಕಟ್ಕೊಂಡಿರ್ತಾರೆ. ಅವರಿಗೆಲ್ಲ ಆಮೇಲೆ ಹೈಡ್ರೋಪೋನಿಕ್ಸ್, ವೆರ್ಟಿಕಲ್ ಗಾರ್ಡನ್, ಕಡಿಮೆ ಜಾಗದಲ್ಲಿ ಯಾವ ರೀತಿ ತರಕಾರಿ ಬೆಳಕು, ಔಷಧಿ ಸಸ್ಯಗಳು ಬೆಳಿಬೇಕು. ಆಮೇಲೆ ಸಾಯಿಲ್ಲೆಸ್ ಕಲ್ಚರ್ ಅಂದರೆ ಹೈಡ್ರೋಪೋನಿಕ್ಸ್ ಯಾವ ರೀತಿ ಮಾಡಿ ಕಡಿಮೆ ವೆಚ್ಚದ್ದು ಹೈ ಕಾಸ್ಟ್ ಇವನ್ನೆಲ್ಲ ಮಾಡ್ತಾರೆ. ಆಮೇಲೆ ಕೊಂಡ್ಲಗಳು, ಆಮೇಲೆ ವಿವಿಧ ಹೂವಿನ ಗಿಡಗಳು ಸಾಕಷ್ಟು ಇಲ್ಲಿ ಸಿಗ್ತಾ ಇದ್ದಾವೆ. ಅದ್ರ ಬಗ್ಗೆನೂ ಸಹ ನಾವು ಇನ್ಫಾರ್ಮೇಷನ್ ಮತ್ತು ಮಾರಾಟನೂ ಮಾಡ್ತಾಯಿದ್ವಿ. ಜನರ ನಿರೀಕ್ಷೆ ಹೆಂಗಿದೆ ಸರ್? ಮತ್ತು ಅವರು ಪ್ರತಿಕ್ರಿಯೆ ಪ್ರತಿಕ್ರಿಯೆ ಚೆನ್ನಾಗಿದೆ. ಸಾಕಷ್ಟು ರೈತರು ಖುಷಿ ಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವು ಇದು 10ನೇ ವರ್ಷದ್ದು ಈ ಮೇಳಗಳು ಇವನ್ನೆಲ್ಲ ಮಾಡ್ತಾ ಇರೋದು ನಮ್ದು ಏರಿಯಾ ಜಾಸ್ತಿ ಆಗಿದೆ. ಈಗ 60,000 ಹೆಕ್ಟರ್ಗೆ ಹೆಚ್ಚು ತೋಟಗಾರಿಕೆಯನ್ನು ಮಾಡ್ತಾ ಇದ್ದಾರೆ ರೈತರು. ಖುಷಿ ಆಗ್ತಾಯಿದೆ. ಯಾಕಂದರೆ ಒಂದೇ ಸೂರಿನಡಿ ಇಷ್ಟೆಲ್ಲ ನಾಲೆಜ್. ಆಮೇಲೆ ಇದೊಂದು ಸಪ್ರೇಟಾಗಿ ಸಸ್ಯ ಸಂತೆ ಅಭಿಯಾನ ಇರೋದ್ರಿಂದ ನಮ್ಮ ಇಲಾಖೆ ಯೋಜನೆಗಳು ಸಿಗ್ತವೆ, ಬಗ್ಗೆ ಗೊತ್ತಾಗ್ತದೆ. ಆಮೇಲೆ ತೋಟಗಳನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಎಲ್ಲ ಇನ್ಫಾರ್ಮೇಷನ್ ಆಗಿದ್ದಾರೆ. ಖುಷಿಯಾಗಿದ್ದಾರೆ, ಗ್ರಾಹಕರು ಖುಷಿಯಾಗಿದ್ದಾರೆ, ರೈತರು ಖುಷಿಯಾಗಿದ್ದಾರೆ. ಎಷ್ಟು ಮಾರಾಟ ಆಗುವ ನಿರೀಕ್ಷೆ ಸರ್? ನಾವು ಹೋದ ವರ್ಷ ಒಂದು 40 ಲಕ್ಷಕ್ಕೆ ಹೆಚ್ಚು ಸಸಿಗಳು ನಮಗೆ ಆರ್ಡ್ರ್ ಬಂದಿದ್ವು, ಡಿಮ್ಯಾಂಡ್ ಬಂದಿದ್ವು, ಎಲ್ಲ ರೀತಿಯ ಸಸಿಗಳು. ಈ ವರ್ಷ ಅದಕ್ಕೆ ಹೆಚ್ಚು ಬರ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ. ಯಾಕಂದರೆ ಈ ವರ್ಷ ಹೋದ ವರ್ಷಕ್ಕಿಂತ ಈ ವರ್ಷ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇದು ಕೇವಲ ಅಲಂಕಾರಿಕ ಗಿಡಗಳಿಗೆ ಅಷ್ಟೇ ಅಲ್ಲ, ಇಂಡೋರ್ ಮತ್ತು ಔಟ್ಡೋರ್ಗಳಲ್ಲಿ ಇಡಬಹುದಾದ ಸಸ್ಯಗಳನ್ನು ಸಹಿತ ಇಲ್ಲಿ ಮಾರಾಟ ಮಾಡುತ್ತಾ ಇದ್ದಾರೆ. ಇದು ಜನರನ್ನು ಸೆಳೆಯುತ್ತಿದೆ ಅಂತಾನೆ ಹೇಳ್ಬೋದು. ವಿಶೇಷ ಸಸ್ಯ ಸಂತೆಯಲ್ಲಿ ಇದು ಮೊದಲನೇ ವರ್ಷ. ಮೊದಲೆಲ್ಲ ದ್ರಾಕ್ಷಿ ಮೇಳ ಮತ್ತು ಮಾವು ಮೇಳದಲ್ಲಿ ನಾವು ಬೆಳೆದಂಥ ಹಣ್ಣುಗಳನ್ನು ಸಾಕಷ್ಟು ಮಾರಾಟ ಮಾಡಿದ್ವಿ. ಕನಿಷ್ಠ ಪಕ್ಷ ಒಂದು 10 ವರ್ಷದಿಂದನೂ ನಾವು ಭಾಗವಹಿಸ್ತಾ ಇದ್ದೀವಿ. ಸಸ್ಯ ಸಂತೆಯಲ್ಲಿ ಇದು ಮೊದಲೇ ಬಾರಿಗೆ. ಅಂದರೆ ನಮ್ಮ ಸಸ್ಯ ಸಂತೆಗೆ ಏನು ಪ್ರಾಡಕ್ಟ್ ಇರಲಿಲ್ಲ. ನಾವು ಇಲ್ಲಿ ಒಂದು ಸಾವಯವ ಉತ್ಪನ್ನಗಳ ಮಾರಾಟ ಮಳಿಗೆ ಅಂತೇಳಿ ಒಂದು ನಮ್ಮ ತೋಟಗಾರಿಕಾ ಇಲಾಖೆ ಒಂದು ಇದನ್ನು ಮಾಡಿದೆ, ಮಳಿಗೆ ಮಾಡಿಕೊಟ್ಟಿದೆ. ಹಾಗಾಗಿ ನಾವು ಸಾವಯವ ಕೃಷಿಕರೆಲ್ಲ ಸೇರಿ ಇಲ್ಲಿ ನಮ್ಮದೇ ಒಂದು ಬೆಳೆದ ನಮ್ಮ ಜಮೀನಿನಲ್ಲೇ ಬೆಳೆದಂಥ ಒಂದು ಪದಾರ್ಥಗಳನ್ನು ವ್ಯಾಲ್ಯೂಯೇಷನ್ ಮಾಡಿ, ಅಂದರೆ ಕಬ್ಬಿನಿಂದ ಬೆಲ್ಲ ಮಾಡಿರ್ಬೋದು ಅಥವಾ ಸಾವಯವ ಕಬ್ಬಿನಿಂದ ಬೆಲ್ಲ ಮಾಡಿದ್ದಾಗಿರ್ಬೋದು. ಆನಂತರ ನಮ್ಮ ಹೊಲದಲ್ಲೇ ಬೆಳೆದಂಥ ಕುಸುಬೆಯಿಂದ ಎಣ್ಣೆ ಆಗಿರ್ಬೋದು. ಆನಂತರ ಇದು ಮಶ್ರೂಮ್ ಆಳಿಂಬೆ ಆಗಿರ್ಬೋದು.
ಆನಂತರ ಜೇನುತುಪ್ಪ ಆಗಿರ್ಬೋದು, ಹೀಗೆ ಹಲವಾರು ಒಂದು ಉತ್ಪನ್ನಗಳನ್ನು ಸಾವಯವ ಉತ್ಪನ್ನಗಳನ್ನು ಇಲ್ಲಿ ನಾವು ಸಸ್ಯ ಸಂತೆಯಲ್ಲಿ ಕೊಪ್ಪಳದಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ. ಜನರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಪರವಾಗಿಲ್ಲ. ಸಾವಯವ ಇವಕ್ಕೆಲ್ಲ ಬಹಳ ಡಿಮಾಂಡ್ ಇದೆ. ಚೆನ್ನಾಗಿದೆ. ಸ್ವಲ್ಪ ಸಾವಯವ ಅಂದ ತಕ್ಷಣ ಒಂದಿಷ್ಟು ಜನಕ್ಕೆ ಏನಾಗುತ್ತೆ, ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ. ಬಟ್ ನಾವು ಮಾರ್ಕೆಟಿಗೆ ಹೋಲಿಸಿದ್ರೆ ಅಂದ್ರೆ ಈ ಸಾವಯವ ಮಾರಾಟ ಮಳಿಗೆಗಳೇನದಾವಲ್ಲ ಮಾರ್ಕೆಟಲ್ಲಿ, ಅದಕ್ಕೆ ಹೋಲಿಸಿದ್ರೆ ಅದಕ್ಕಿಂತ ನಾವು ಕಡಿಮೆ ದರದಲ್ಲೇ ಇಟ್ಟಿದ್ದೀವಿ. ಮಾರುಕಟ್ಟೆಯಲ್ಲಿ ನಾವು ಆಸ್ ಯೂಶುವಲ್ ಏನು ಹಿಡಿದೈತೆ ಅದಕ್ಕೊಂದು 20% ಜಾಸ್ತಿ ಇಟ್ಟಿದ್ದೀವಿ ಅಷ್ಟೇ. ಈಗ ನೇರವಾಗಿ ರೈತರಿಂದ ಬರ್ತಾ ಇರುವಂಥದ್ದು ಇದು. ಹೌದು. ಯಾವುದೇ ಮೀಡಿಯೇಟರ್ಸ್ ಇಲ್ಲ ಇದಕ್ಕೆ? ಯಾವುದೇ ಇಲ್ಲ. ಯಾವುದೇ ರಾಸಾಯನಿಕ ಬಳಕೆ ಇಲ್ಲ, ಮಾಡಲಾರ್ದೆ ಬೆಳೆದಿರೋಂಥ ಒಂದು ಪದಾರ್ಥಗಳು. ಏನೇನಿದೆ ಸರ್ ನಿಮ್ಮಲ್ಲಿ? ಈ ಸದ್ಯ ಇಲ್ಲೇ ಬೆಲ್ಲ ಇದೆ, ಶೇಂಗಾ ಕಾಳಿದೆ, ಆನಂತರ ಜೇನುತುಪ್ಪ ಇದೆ, ಮಶ್ರೂಮ್ ಇದೆ, ಕುಸುಬೆ ಎಣ್ಣೆ ಇದೆ, ಶೇಂಗಾ ಎಣ್ಣೆ ಇದೆ. ಡಿಮಾಂಡ್ ಇದೆ ಜನಕ್ಕೆ? ಹಾಂ, ಹೊರಟಿದೆ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಗಡಿಗೆ ಅಂತೇಳಿ. ಮುಖ್ಯವಾಗಿ ವಿದೇಶಿ ತಳಿಗಳನ್ನು ಸಹ ಇಲ್ಲಿ ಪರಿಚಯ ಮಾಡಲಾಗ್ತಾ ಇದೆ. ಲಕ್ಷಾಂತರ ಸಸಿಗಳು ಇಲ್ಲಿ ಲಭ್ಯವಿವೆ. 9 ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಉತ್ಪಾದಿಸಲಾಗುವ 15ಕ್ಕೂ ಹೆಚ್ಚು ಹಣ್ಣಿನ ತಳಿಗಳು, ವಾಟರ್ ಆಪಲ್, ಲೀಚಿ, ಬೀಜರಹಿತ ಲಿಂಬೆ, ರಾಮಫಲ, ಲಕ್ಷ್ಮಣಫಲ ಗಿಡಗಳು ಲಭ್ಯವಿವೆ. ಕಳೆದ ವರ್ಷ 40 ಲಕ್ಷಕ್ಕೂ ಅಧಿಕ ವಹಿವಾಟು ಈ ಸಸ್ಯ ಸಂತೆಯಲ್ಲಿ ನಡೆದಿತ್ತು. ಅದಕ್ಕಿಂತ ಹೆಚ್ಚಿನ ವಹಿವಾಟು ಈ ಸಲ ನಡೆಯಲಿದೆ ಎನ್ನುವುದು ಕೃಷ್ಣ ಉಕ್ಕುಂದರ ಅಭಿಮತವಾಗಿದೆ. ಈ ಸಸ್ಯ ಸಂತೆಯಲ್ಲಿ ವಿಶೇಷ ಒಂದಿದೆ. ಏನೆಂದರೆ ವಿದೇಶಿ ತಳಿಗಳ ಪರಿಚಯ. ಹೌದು, ಕೊಪ್ಪಳ ಜಿಲ್ಲೆಯ ವಾತಾವರಣಕ್ಕೆ ಸೂಕ್ತವಾದ ಜಗತ್ತಿನ ಅತ್ಯಂತ ದುಬಾರಿ ಮಾವಿನ ತಳಿಯಾದ ಮಿಯಾಜಾಕಿ ಗಿಡಗಳು, ಹೊಸ ಕಸಿ ಸಸಿಗಳು ಹಾಗೂ ತೆಂಗಿನ ಹೈಬ್ರಿಡ್ ತಳಿಗಳಾದ ಚೌಗಾಟ್ ಆರೆಂಜ್ ಡ್ವಾರ್ಫ್, ಚೌಗಾಟ್ ಗ್ರೀನ್ ಡ್ವಾರ್ಫ್, ಮಲೇಷಿಯನ್ ಗ್ರೀನ್ ಡ್ವಾರ್ಫ್, ಕಲ್ಪಶ್ರೀ ಮತ್ತು ಮಲೇಷಿಯನ್ ರೆಡ್ ಡ್ವಾರ್ಫ್ ಸಸಿಗಳನ್ನು ಪರಿಚಯಿಸಿ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಕೊಪ್ಪಳ ಜಿಲ್ಲೆಯ 9 ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಉತ್ಪಾದಿಸಲಾದ 15ಕ್ಕೂ ಹೆಚ್ಚು ಹಣ್ಣಿನ ತಳಿಗಳು, ವಾಟರ್ ಆಪಲ್, ಲೀಚಿ, ಬೀಜರಹಿತ ಲಿಂಬೆ, ರಾಮಫಲ, ಲಕ್ಷ್ಮಣಫಲ ಗಿಡಗಳು ಸಹ ಇಲ್ಲಿ ಸಿಗುತ್ತವೆ. ಜೊತೆಗೆ ಪಾಲಿ ಹೌಸ್ನಲ್ಲಿ ಬೆಳೆಸಿರುವ 5 ಲಕ್ಷಕ್ಕೂ ಅಧಿಕ ಟೊಮ್ಯಾಟೊ, ಮೆಣಸಿನಕಾಯಿ, ಬದನೆ, ನುಗ್ಗೆ ಸೇರಿದಂತೆ ತರಕಾರಿ ಸಸಿಗಳು, ಗುಲಾಬಿ, ಮಲ್ಲಿಗೆ, ಸಂಪಿಗೆ, ಪೆಟೋನಿಯಾ ಮುಂತಾದ 100ಕ್ಕೂ ಹೆಚ್ಚು ಅಲಂಕಾರಿಕ ಹೂವಿನ ಸಸಿಗಳು ಈ ಮೇಳದಲ್ಲಿ ಮಾರಾಟಕ್ಕಿವೆ. ಸಾವಯವ ಕೃಷಿ ಉತ್ತೇಜನಕ್ಕಾಗಿ ಪಂಚಗವ್ಯ, ಜೀವಾಮೃತ, ಬೀಜಾಮೃತ, ಅಗ್ನಿ ಅಸ್ತ್ರ, ಬ್ರಹ್ಮಾಸ್ತ್ರ, ದಶಪರ್ಣಿ ಕಷಾಯ ಮತ್ತು ಎರೆಹುಳು ಗೊಬ್ಬರ ತಯಾರಿಕೆಯ ಪ್ರಾತ್ಯಕ್ಷಿಕೆಯನ್ನು ನೀಡಲಾಗುತ್ತಿದೆ. ಹಿಂದೆ ಈ ಸಸ್ಯ ಸಂತೆಗೆ ಭೇಟಿ ನೀಡಿ ನಿಮ್ಮ ಇಷ್ಟದ ಗಿಡಗಳು, ಸಸಿಗಳು ನಿಮಗೆ ಸಿಗಬಹುದು. ಸಿರಾಜ್ ಬಿಸರಳಿ, ಕನ್ನಡ ನೆಟ್ ನ್ಯೂಸ್, ಕೊಪ್ಪಳ. ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.